ಆಫ್ ಅಶೋಕ ಭಾಳ ಖುಷಿಯಾಯಿತು ಸಿನಿಮಾ ನೋಡಿ. ಒಂದು ಈ ಸಿನಿಮಾದ ಹಿಂದಿನ ಶ್ರಮ ನಾನು ನೋಡಿದ್ದೆ. ಗೆಳೆಯ ಸತೀಶ್ದು ಈ ಪ್ರಾಜೆಕ್ಟ್ ಹಿಂದಿರೋ ಶ್ರಮ, ಆ ಪ್ಯಾಷನ್ ಎಲ್ಲವೂ ಒಂಟಿಯಾಗಿ ನಿಂತ್ಕೊಂಡು ಇಡೀ ಪ್ರಾಜೆಕ್ಟ್ನ ಹೆಗ್ಲ ಮೇಲೆ ಎತ್ಕೊಂಡು ಒಂದು ದೊಡ್ಡ ಹೋರಾಟನೇ ಮಾಡಿ ಈ ಪ್ರಾಜೆಕ್ಟ್ನ ತಂದು ನಿಲ್ಲಿಸ್ಕೊಂಡು ಭಾಳ ದೊಡ್ಡದಾಗಿ ಇಡೀ ಸ್ಟೇಟ್ನೇ ಸುತ್ತಿದ್ರು ಪ್ರಮೋಷನ್ಗೆ ಎಲ್ಲ. ಸೊ ಈ ಸಿನಿಮಾದ ಜರ್ನಿನೇ ಭಾಳ ಕಷ್ಟ ಇತ್ತು. ಅದನ್ನು ಅದ್ಭುತವಾಗಿ ನಿಭಾಯಿಸ್ಕೊಂಡು ಇವತ್ತು ಇನ್ನೊಂದು ಖುಷಿ ವಿಚಾರ ಏನಂದರೆ ಅದನ್ನು ತಮಿಳಲ್ಲಿ ತೆಲುಗುವಲ್ಲೂ ಬಹಳ ಯೂಸಾಗಿ ಸಿನಿಮಾನ ರಿಲೀಸ್ ಮಾಡಿದ್ದಾರೆ ರೈಸ್ ಆಫ್ ಅಶೋಕ. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರ್ಸ್ ಆಫ್ ಅವರ್ ಇಂಡಸ್ಟ್ರಿ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಅದು ಯಾವ ಪಾತ್ರ ಇಲ್ಲಿ ಅದ್ಭುತವಾಗಿ ತಿಳಿಸ್ತಾರೆ. ಇವತ್ತು ನೋಡಿದಾಗ ನನಗೆ ಆ ಪಾತ್ರದ ಕನ್ವಿಕ್ಷನ್ನು, ಆ ಸಟಿಲಿಟಿ ಎಲ್ಲ ಬಹಳ ಇಷ್ಟ ಆಯಿತು. ಆ್ಯಂಡ್ ಆ್ಯಕ್ಷನ್ ಕೂಡ ಅಷ್ಟೇ, ಆ್ಯಂಡ್ ಕಥೆ ಕೂಡ ಅಷ್ಟೇ. ವಾಯ್ಸ್ ಆಫ್ ದ ಸಪ್ರೆಸ್ಟ್ ಭಾಳ ಇಮೋಷನಲ್ ಆಗಿ ಭಾಳ ಗಟ್ಟಿಯಾಗಿ ಕಥೆ ಹೇಳಿದ್ದಾರೆ ನಿರ್ದೇಶಕರು. ಆ್ಯಂಡ್ ಸಪ್ತಮಿಯವ್ರ ಪರ್ಫಾರ್ಮೆನ್ಸ್ ಇರಲಿ, ಸಂಪತ್ ಅವ್ರಿಗೆ, ಮತ್ತು ಎಲ್ಲ ಕಲಾವಿದರು ಭಾಳ ನ್ಯಾಚುರಲ್ ಆಗಿ, ರಿಯಲಿಸ್ಟಿಕ್ ಆಗಿ, ಆ್ಯಂಡ್ ಒಂದು ಭಾಳ ಮಾಸಾಗಿ ಕಾಣಿಸ್ಕೊಂಡಿರೋದು ಖುಷಿನೇ. ಆ್ಯಕ್ಷನ್ ಅಂತೂ ಭಾಳ ಚೆನ್ನಾಗಿದೆ. ಆ್ಯಂಡ್ ಓವರಾಲ್ ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಭಾಳ ಖುಷಿಯಾಯಿತು. ರೈಸ್ ಆಫ್ ಅಶೋಕ ಭಾಳ ಚೆನ್ನಾಗಿ ಆಗುತ್ತೆ. ಆ್ಯಂಡ್ ಅದನ್ನು ಸ್ಕ್ರೀನಿಂಗ್ ಇಲ್ಲಿ ಮಾಡಿದ್ದು ಭಾಳ ಖುಷಿಯಾಯಿತು. ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ AMD ಸಿನಿಮಾಸಲ್ಲಿ ನೋಡಿದ್ದು. ಭಾಳ ಒಳ್ಳೆ ಸ್ಕ್ರೀನ್ ಕೂಡ. ತುಂಬ ಯಶಸ್ಸು ಕಾಣಲಿ ಸಿನಿಮಾ, ತುಂಬ ಒಳ್ಳೆಯದಾಗಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಆ್ಯಂಡ್ ಇನ್ನೂ ಬಹಳ ದೊಡ್ಡದಾದ ಅದ್ಭುತವಾದ ಪ್ರಾಜೆಕ್ಟ್ಗಳು, ಇನ್ನೂ ದೊಡ್ಡ ಹೆಜ್ಜೆಗಳಿಗೆ ಈ ಸಿನಿಮಾ ಸತೀಶ್ಗೆ ವೇದಿಕೆ ಆಗಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಇದೀಗ ತಾನೇ ನಮ್ಮ ನೀನಾಸಂ ಸತೀಶ್ ಅವರ ರೈಸ್ ಆಫ್ ಅಶೋಕ ಅಂತ ಹೇಳಿ ಭಾಳ ಒಂದು ಒಳ್ಳೆಯ ಚಿತ್ರ ಈಗ ತಾನೇ ನೋಡಿ ಆಚೆ ಬಂದು. ನಾವು ಚಿಕ್ಕವರಿದ್ದಾಗ ಪ್ರೇಮ್ ಲೋಕ, ಸ್ವಲ್ಪ ಮಧ್ಯ ವಯಸ್ಸಿಗೆ ಬಂದಾಗ ಸ್ನೇಹಲೋಕ, ಖಂಡಿತವಾಗ್ಲೂ 2026ರಲ್ಲಿ ದ ರೈಸ್ ಆಫ್ ಅಶೋಕ ಅಂತದಂತ ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ಭಾಳ ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು, ಪ್ರಕೃತಿ ಆಗಿರಬಹುದು, ಯಾವುದೇ ನಮಗೆ ಪ್ರಕೃತಿ ನೀಡಿರ್ತಕ್ಕಂಥ ಯಾವುದೇ ಸಂಪನ್ಮೂಲಗಳಾಗಿರ್ಬೋದು, ಯಾವುದೂ ಕೂಡ ಯಾದ್ರ ಮೇಲೂ ಯಾರಿಗೂ ಹಕ್ಕಿಲ್ಲ, ಅದು ಎಲ್ರಿಗೂ ಸೇರ್ತಕ್ಕಂಥದ್ದು ಅಂತ ಒಂದು ಉದ್ದೇಶ ಇಟ್ಕೊಂಡು ಭಾಳ ಅರ್ಥಪೂರ್ಣವಾಗಿ ಸತೀಶ್ ಅವರು ಭಾಳ ಅದ್ಭುತವಾದಂಥ ಒಂದು ನಟನೆ. ಸಪ್ತಮಿ ಗೌಡರಾಗಿರ್ಬೋದು, ನಿರ್ದೇಶಕರು ಭಾಳ ಒಳ್ಳೆಯ ಕಥೆಯನ್ನು ಕೊಟ್ಟಿದ್ದಾರೆ. ಈ ಚಿತ್ರವನ್ನು ದಯವಿಟ್ಟು ಎಲ್ಲ ಕನ್ನಡಿಗರು ಬಂದು ನೋಡಿ. ಒಂದು ಒಳ್ಳೆಯ ಚಿತ್ರ. ಒಂದು ಖುಷಿ ವಿಚಾರ ಏನಪ್ಪ ಅಂದರೆ, ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇರೋದು ನಮಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ನಿಜಕ್ಕೂ ಒಳ್ಳೆಯ ಚಿತ್ರಗಳ ಸಾಲಿಗೆ ದ ರೈಸ್ ಆಫ್ ಅಶೋಕ ಈ ಚಿತ್ರವು ಸೇರ್ತಾ ಇದೆ. ನಾನು ಮತ್ತೊಮ್ಮೆ ಸಮಸ್ತ ಕನ್ನಡಿಗರ ಪರವಾಗಿ ಭಾಳ ಒಂದು ಸಹೃದಯಿ ನಮ್ಮ ನೀನಾಸಂ ಸತೀಶ್ ಅವರಿಗೆ ಗೆಲುವು ಆಗಲೇಬೇಕು. ಈ ಚಿತ್ರದ ಮುಖಾಂತರ ಮತ್ತೆ ಅವರು ವಾಪಸ್ ಸ್ಯಾಂಡಲ್ವುಡ್ಡಲ್ಲಿ ಒಂದು ದೊಡ್ಡ ಸಂಚಲನವನ್ನು ಉಂಟು ಮಾಡಿದ್ದಾರೆ ಅಂತ ಹೇಳ್ತಾ, ಇಡೀ ದ ರೈಸ್ ಆಫ್ ಅಶೋಕ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಸಮಸ್ತ ಕನ್ನಡಿಗರು ಈ ಚಿತ್ರಕ್ಕೆ ನಿಮ್ಮ ಬೆಂಬಲವನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ. ನಮಸ್ಕಾರ. ಇವಾಗಷ್ಟೇ ರೈಸ್ ಆಫ್ ಅಶೋಕ ಮೂವಿ ನೋಡಿದೆ. ತುಂಬ ಇಷ್ಟ ಆಯಿತು. ಬಿಗ್ ಬಾಸ್ ಮನೆಯಿಂದ ಬಂದಾದ್ಮೇಲೆ ನಾನು ಫಸ್ಟ್ ಸಿನಿಮಾ ನೋಡಿದ್ದು. ಫಸ್ಟಿಂದ ಲಾಸ್ಟ್ ತನಕ ಎಲ್ಲೂ ಬೋರ್ ಆಗಲ್ಲ. ಎಲ್ಲರ ಆ್ಯಕ್ಟಿಂಗು ಅದ್ಭುತವಾಗಿದೆ. ಸತೀಶ್ ಸರ್ ವಾಟ್ ಅ ಪರ್ಫಾರ್ಮೆನ್ಸ್. ತುಂಬ ಚೆನ್ನಾಗಿ ಎಮೋಷನ್ಸ್ನ ಕ್ಯಾರಿ ಮಾಡಿದ್ದಾರೆ. ಎಲ್ಲರೂ ಬಂದು ಥಿಯೇಟರಲ್ಲಿ ಸಿನಿಮಾ ನೋಡಿ. ಐ ಹೋಪ್ ಲೈಕ್ ಎಲ್ಲೂ ಯಾರಿಗೂ ಬೋರ್ ಅಂತೂ ಆಗಲ್ಲ. ಸಿನಿಮಾ ಅಷ್ಟು ಅದ್ಭುತವಾಗಿ ಬಂದಿದೆ ಸಿನಿಮಾ. ಥ್ಯಾಂಕ್ ಯು ಸೊ ಮಚ್. ಒಂದು ಒಳ್ಳೆ ಸಿನಿಮಾ ನೋಡಿದ್ದೀವಿ. ಕನ್ನಡದ ಜನ ಈ ಸಿನಿಮಾನ ಬೆಂಬಲಿಸಿ ಪ್ರೋತ್ಸಾಹಿಸ್ತಾರೆ ಅನ್ನೋ ನಂಬಿಕೆ ಇದೆ. ಒಳ್ಳೆಯ ಸಿನಿಮಾ. ಮಾಧ್ಯಮದವರು ನೀವೆಲ್ಲರೂ ಬೆಂಬಲ ಕೊಟ್ಟರೆ ಖಂಡಿತ ನಮ್ಮ ಸತೀಶ ನಿಜವಾಗ್ಲೂ ರೈಸ್ ಆಫ್ ಸತೀಶ ಆಗತ್ತೆ ಅಂತ ನಾನಾದರೂ ಭಾವಿಸ್ತೀನಿ. ಒಂದು ಸುಮಾರು ವರ್ಷದ ಪ್ರಯಾಣ ಈಗ ಕಡೆಯ ಕೃತಿಯಾಗಿ ತೆರೆ ಮೇಲೆ ನೋಡಿದಾಗ ಸಿಗುವ ಆನಂದನೇ ಬೇರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಗೆಳೆಯ ವಿನೋದನ್ನ ನಡು ಮಧ್ಯೆ ನಾವು ಕಳ್ಕೊಂಡ್ರೂ ಅದನ್ನು ಕೈ ಹಿಡಿದು ಇಲ್ಲಿಯವರೆಗೆ ಛಲ ಬಿಡದೆ ನಿಂತು ಮುಗಿಸಿದ ಗೆಳೆಯ ಸತೀಶನಿಗೆ ವಿಶೇಷವಾದ ಧನ್ಯವಾದಗಳು. ವಿನೋದನ ಕನಸು ಈ ತರಹ ಪೂರೈಸಿದೆ. ಈಗ ಈ ವಿನೋದನ ಕನಸನ್ನು ಎಲ್ಲ ಕನ್ನಡಿಗರು, ಎಲ್ಲ ಸಿನಿಮಾ ಪ್ರೇಮಿಗಳು ತಮ್ಮ ಕನಸು ಅಂತ ಭಾವಿಸಿ ಈ ಸಿನಿಮಾನ ನೋಡಿ ಬೆಂಬಲಿಸಬೇಕು ಅಂತ ಕೇಳ್ಕೊಳ್ತಾರೆ. ತುಂಬ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಂಗೆ ಸತೀಶ್ ಹೇಳ್ತಾ ಇದ್ರು ಮೊದಲಿಂದಾನು ಲೈಕ್ ಈ ಸಿನಿಮಾ
ಬಿಗಿನಿಂಗ್ ಜರ್ನಿಯಿಂದಾನು ಇಟ್ ಇಸ್ ಫ್ಯಾಬ್ಯುಲಸ್. ತುಂಬ ಇಷ್ಟ ಆಯಿತು ಸುರೇಶ್. ಆ್ಯಂಡ್ ಸತೀಶ ನಮ್ಮ ಹುಡುಗ, ಯಾರೋ ಹೊರಗಿನವ್ರ ಬಗ್ಗೆ ಮಾತಾಡ್ದಂಗಲ್ಲ. ಆ್ಯಂಡ್ ಸತೀಶ್ ಫ್ಯಾಬ್ಯುಲಸ್ ಎಫರ್ಟ್ ಇಡೀ ತಂಡದ್ದು. ಆ್ಯಂಡ್ ವಿನೋದ್ನ ಖಂಡಿತವಾಗ್ಲೂ ಮಿಸ್ ಮಾಡ್ಕೋತೀವಿ. ಆ್ಯಂಡ್ ಯು ಹ್ಯಾವ್ ಟೇಕನ್ ಓವರ್ ಇಟ್. ತುಂಬ 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 ಚೆನ್ನಾಗಿದೆ ಸಿನಿಮಾ. ಆ್ಯಂಡ್ ನಮ್ಮೆಲ್ಲರಿಗೂ ಏನು ಹೇಳೋದು, ಮುಟ್ಟತ್ತೆ ಇಂಥ ಸಿನಿಮಾನ. ನಮ್ಮೆಲ್ಲ ಮಾಧ್ಯಮ ಮಿತ್ರರು ಜನರಿಗೆ ತಲುಪಿಸೋ ಸಿನ್ಸಿಯರ್ ಪ್ರಯತ್ನ ಮಾಡಿ ಇಂಥ ಹೆಚ್ಚು ಸಿನಿಮಾಗಳು ಬರಬೇಕು. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಕಮರ್ಷಿಯಲ್ ಆಗಿ ಕತೆ ಹೆಣೆದಿರೋ ಅಂಥದ್ದು ತುಂಬ ಒಳ್ಳೆ ಪ್ರಯತ್ನ ಎಲ್ಲರದು. ಅದು ಫೈಟ್ಸ್ ಇರಲಿ, ಮ್ಯೂಸಿಕ್ ಇರಲಿ, ಸಿನಿಮಾಟೋಗ್ರಫಿ ಇರಲಿ, ನಿಮ್ಮ ನಟನೆ ಇರಲಿ, ಬಿ ಸುರೇಶ್ ಅವ್ರದ್ದಿರಲಿ, ಎಲ್ಲ ನಟರು ಪ್ರತಿಯೊಬ್ಬರದ್ದು ತುಂಬ ಚೆನ್ನಾಗಿದೆ. ನನಗೆ ನಿಜವಾಗ್ಲೂ ಇಷ್ಟ ಆಯಿತು ಸಿನಿಮಾ. ಆಲ್ ದ ವೆರಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನೀವುಗಳು ಬೆಳೆಸಿದೆ KGF, ನೀವುಗಳು ಬೆಳೆಸಿದೆ ಕಾಂತಾರ, ನೀವುಗಳು ಬೆಳೆಸಿದೆ ಇನ್ನೊಂದು ಸಿನಿಮಾ ಅಂತಂದರೆ ಅದು ಒನ್ ಆಫ್ ದ ರೈಸ್ ಆಫ್ ಅಶೋಕ ಆಗಬೇಕು ಅಂತ ಹೇಳ್ತೀನಿ. ಯಾಕಂದರೆ ನಮ್ಮ ಮನಸಾರ ಹೇಳ್ತಾ ಇದ್ದೀನಿ, ನಮ್ಮ ಕಾಂತಾರ ಹಿಂಗೆ ಒಂದು ಆ ರಾಜ್ಯದ ಒಂದು ಸೊಗಡು, ನಮ್ಮ ಕರ್ನಾಟಕದ ಸೊಗಡನ್ನು ಇಟ್ಕೊಂಡು ಏನು ಒಂದು ಸಿನಿಮಾ ಮಾಡಿದ್ರು, ಅದೇ ಥರದ ಒಂದು ಪ್ರಯತ್ನ ಪಟ್ಟಿದ್ದಾರೆ ಸತೀಶ್ ಅವರು. ನಿಜವಾಗ್ಲೂ ಸರ್ ಮನಸಾರ ಹೇಳ್ತಾ ಇದ್ದೀನಿ, ಒಳ್ಳೆಯದಾಗಲಿ. ಭಗವಂತ ಕೈ ಹಿಡಿತಾನೆ. ಇನ್ನು ಮಿಕ್ಕಿದ್ದು ಆಡಿಯನ್ಸು ಮತ್ತು ಮಾಧ್ಯಮಗಳು ನೀವೆಲ್ಲ ಕರ್ಕೊಂಡು ಈ ಸಿನಿಮಾನ ಎಷ್ಟು ಮಟ್ಟಿಗೆ ನೀವು ರೀಚ್ ಮಾಡಿಸ್ತೀರಿ ಅಂತ ನಿಮಗೆ ಬಿಟ್ಟಿದ್ದು. ಆಮೇಲೆ ಇದರಲ್ಲಿ ಇನ್ನೊಂದು ಏನಂತಂದರೆ, ವಿನೋದ್ ಸರ್ ಅವ್ರ ಆತ್ಮ ಎಲ್ಲೇ ಇದ್ರೂ ಈ ಸಿನಿಮಾಗೆ ಅವ್ರಿಗೆ ಅರ್ಪಣೆ, ಅದಲ್ಲದೆ ಅವ್ರ ಆತ್ಮ ಶಾಂತಿ ಆಗುತ್ತೆ ಅಂತ ಮನಸಾರ ಬಿಡ್ಕೊಂತೀನಿ. ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ರೈಸ್ ಆಫ್ ಅಶೋಕ ಥರ ರೈಸ್ ಆಗಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಕೆಳಗೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ. 8073516055.